ಅಕಾಲಿಕ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ವರುಣಾಘಾತದ ದೃಶ್ಯಗಳೇ ನಡುಕ ಹುಟ್ಟಿಸುವಂತಿದೆ. ಹಾಗಿದ್ರೆ ಸಂಜೆ ಮಳೆಯ ಆ ಅಬ್ಬರ ಹೇಗಿತ್ತು? ಮಳೆಯಿಂದ ಸೃಷ್ಟಿಯಾಗಿರುವ ಅವಾಂತರ ಏನೇನು ಅಂತ ತೋರಿಸ್ತೀವಿ ನೋಡಿ. ವರುಣಾಘಾತ 1 ಮುಚ್ಚಿ ಹೋದ್ವು ರಸ್ತೆ, ತೇಲಾಡಿದ್ವು ವಾಹನ. ಯಾವುದು ರಸ್ತೆಯೋ, ಎಲ್ಲಿ ಡಿವೈಡರ್ ಇದೆಯೋ, ಬೈಕ್ಗಳು ಎಲ್ಲಿ ಕೊಚ್ಚಿ ಹೋಗಿವೆಯೋ ಗೊತ್ತಾಗ್ತಿಲ್ಲ. ಸಂಜೆಯಿಂದ ಸುರಿದ ಘಾತಕ ಮಳೆಗೆ ಶಾಂತಿನಗರ ರಸ್ತೆಯಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿತ್ತು. ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳೆಲ್ಲ ಮಳೆ ನೀರಲ್ಲಿ ಮುಳುಗಿದ್ವು. ಹಲವು ಬೈಕ್ಗಳು ಕೊಚ್ಚಿ ಹೋಗಿದ್ವು. ನೀರಿನಿಂದ ಮುಚ್ಚಿ ಹೋಗಿದ್ದ ರಸ್ತೆಯಲ್ಲಿ ಕಾರ್ ಕೂಡ ತೇಲಾಡ್ತಿತ್ತು. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿದಂತ ಮಳೆಗೆ ರಸ್ತೆಗಳು ಅಕ್ಷರಶಃ ಒಂದು ರೀತಿ ಕೆರೆ ಅಂತಾಗಿವೆ ಅಂತಾನೆ ಹೇಳ್ಬೋದು. ಸೊ ನಾವೀಗ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಾವ ರೀತಿ ಸನ್ನಿವೇಶ ಇದೆ ಅನ್ನೋದು ತೋರಿಸ್ತೀವಿ. ಸೊ ಇಡೀ ರಸ್ತೆಗಳು ಏನು ಅಂದ್ರೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತ ಆಗಿರ್ತಕ್ಕಂಥದ್ದು. ಇಲ್ಲಿ ವಾಹನ ಸವಾರರು ತಮ್ಮ ಬೈಕ್ಗಳನ್ನ ಎತ್ತಿ ನಿಲ್ಲಿಸೋಕೆ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಂದ ತಕ್ಷಣ ಪಾರ್ಕ್ ಮಾಡಿರ್ತಾರೆ. ಸೊ ಈಗ ಅವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವ ರೀತಿ ಹರಸಾಹಸ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವಾಹನ ಯಾವ ರೀತಿ ಚಲಿಸ್ತಾ ಇದೆ ಅನ್ನೋಂಥದ್ದು ನೋಡ್ತಾ ಇರ್ಬೋದು. ಅಂದ್ರೆ ಇಡೀ ಒಂದು ರಸ್ತೆಯಲ್ಲಿ ದಾರಿ ಕಾಣದೆ ಸುಮ್ಮನೆ ಒಂದ್ ರೀತಿ ನುಗ್ತಾ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಒಂದು ಸಾರಿ ವಾಹನ ಹೋದ್ರೆ ಅಕ್ಕಪಕ್ಕದ ಎಲ್ಲಾ ವಾಹನಗಳು ಕೂಡ ನೀರಲ್ಲಿ ತೇಲಿ ಹೋಗುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ. ಸೊ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಸಾಕಷ್ಟು ಬೈಕ್ಗಳಿದ್ವು, ಅವೆಲ್ಲವೂ ಕೂಡ ಈಗ ನೀರಿನಲ್ಲಿ ಮುಳುಗಿದವೆ. ವರುಣಾಘಾತ 2 ರಸ್ತೆಯಲ್ಲಿ ಪ್ರವಾಹದ ರೀತಿ ಹರಿದ ನೀರು. ವರುಣಾಘಾತಕ್ಕೆ ಬೆಂಗಳೂರಿನ ರಸ್ತೆಗಳೆಲ್ಲ ನದಿಗಳಂತೆ ಬದಲಾಗಿದ್ವು. ಶಾಂತಿನಗರದ ಡಬಲ್ ರಸ್ತೆಯೇ ನೀರಿನಿಂದ ಮುಚ್ಚಿ ಹೋಗಿತ್ತು. ರಸ್ತೆಯೇ ಮಾಯವಾಗಿತ್ತು. ಮಲ್ಯ ರಸ್ತೆಯಲ್ಲೂ ನದಿಯಂತೆ ನೀರು ಬೋರ್ಗರೆದು ಹರಿಯುತ್ತಿತ್ತು. ನೋಡ್ರಪ್ಪ, ಯುಬಿ ಸಿಟಿ ಇದು ಬೆಂಗಳೂರು. ಅಣ್ಣ ನೋಡೋಣ ಮಳೆಗೆ ಬೆಂಗಳೂರು ಹೆಂಗಾಗಿದ್ದಾರೆ. ವರುಣಾಘಾತ 3 ಬಿರುಗಾಳಿ ಮಳೆಗೆ ಧರೆಗುರುಳಿತು ಕೋಟಿಗೊಬ್ಬ ಕಟೌಟ್. ಮಳೆಯ ಹೊಡೆತಕ್ಕೆ ಪ್ರಸನ್ನ ಚಿತ್ರಮಂದಿರದ ಮುಂಭಾಗ ಹಾಕಿದ್ದ ಭಾರೀ ಕಟೌಟ್ ಧರೆಗುರುಳಿತು. ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಚಿತ್ರ ರೀರಿಲೀಸ್ ಪ್ರಯುಕ್ತ ಹಾಕಿದ್ದ ಕಟೌಟ್ ಧರಾಶಾಹಿಯಾಯಿತು. ಅದೃಷ್ಟವಶಾತ್ ಆ ಸಮಯದಲ್ಲಿ ಯಾರೊಬ್ಬರೂ ಇರಲಿಲ್ಲವಾಗಿದ್ದರಿಂದ ಅನಾಹುತ ತಪ್ಪಿದೆ. ವರುಣಾಘಾತ 4 ಬಿರುಗಾಳಿ ಮಳೆಗೆ ಕಳಚಿ ಹಾರಿ ಹೋದವು ಶೀಟ್ಗಳು. ಇನ್ನೋಡಿ, ಕಾಗದದ ಹಾಳೆಯಂತೆ ಹಾರಾಡ್ತಿರುವ ಶೀಟ್ಗಳನ್ನ. ಬಿರುಗಾಳಿ ಸಹಿತ ಮಳೆಗೆ ಚಾಮರಾಜಪೇಟೆಯ ಕೆಲ ಮನೆಗಳಲ್ಲಿ ಮೇಲ್ಛಾವಣಿಯ ಶೀಟ್ಗಳು ಗಾಳಿಯಲ್ಲಿ ಹಾರಿ ಹೋದವು. ಎಲ್ಲಂದ್ರಲ್ಲಿ ಶೀಟ್ಗಳು ಬೀಳುವ ದೃಶ್ಯ ಭಯಾನಕವಾಗಿತ್ತು. ವರುಣಾಘಾತ 5 ಎಲ್ಲೆಲ್ಲೂ ಆಲಿ ಕಲ್ಲುಗಳ ರಾಶಿ. ಅಪರೂಪದ ಆಲಿಕಲ್ಲು ಮಳೆ ನಗರದ ಜನರಿಗೆ ಅಚ್ಚರಿಯನ್ನ ಮೂಡಿಸಿತ್ತು. ಅದರಲ್ಲೂ ಅಶೋಕ್ ನಗರದ ಕ್ಯಾಥಲಿನ್ ಕ್ಲಬ್ ಅಂಗಳವಂತೂ ಸ್ವಿಟ್ಜರ್ಲೆಂಡ್ ರೀತಿ ಕಾಣ್ತಿತ್ತು.
ಚರ್ಚ್ ಸ್ಟ್ರೀಟ್ ರಸ್ತೆಯ ಬದಿಗಳಲ್ಲೂ ರಾಶಿ ರಾಶಿ ಆನೆಕಲ್ಲು ಬಿದ್ದಿದ್ವು. ಕಂಠೀರವ ಕ್ರೀಡಾಂಗಣವು ಆನೆಕಲ್ಲುಗಳಿಂದ ಆವೃತವಾಗಿತ್ತು. ವರುಣಾಘಾತ 6, ವಿಧಾನಸೌಧಕ್ಕೂ ನುಗ್ಗಿದ ನೀರು, ಎಲ್ಲವೂ ಜಲಮಯ. ಮಳೆಯಿಂದ ವಿಧಾನಸೌಧಕ್ಕೂ ನೀರು ನುಗ್ಗಿದೆ. ವಿಧಾನಸೌಧ ಮೊದಲ ಮಹಡಿ, ಕಾರಿಡಾರ್ ಹಾಗೂ ವಿಪಕ್ಷ ನಾಯಕರ ಕೊಠಡಿಗೂ ನೀರು ನುಗ್ಗಿತ್ತು. ಫೈಲ್, ಕಂಪ್ಯೂಟರ್, ಟೇಬಲ್ಗಳೆಲ್ಲವೂ ನೀರಿನಿಂದ ತೋಯ್ದು ತೊಪ್ಪೆಯಾದವು. ಆ ಮಳೆಯ ಪರಿಣಾಮ ಹೇಗಿದೆ ಅಂತಂದ್ರೆ ವಿಧಾನಸೌಧದ ಕಾರಿಡಾರ್ಗಳಲ್ಲೇ ನೀರು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಧಾನಸೌಧದ ಸುತ್ತಮುತ್ತ ಇವತ್ತು ದೊಡ್ಡ ಮಟ್ಟಿಗಿನ ಗಾಳಿ ಬೀಸಿತು, ಧಾರಾಕಾರವಾದಂತಹ ಮಳೆ ಬಂದಿದೆ. ಆಲಿಕಲ್ಲು ಸಹಿತ ಮಳೆ ಬೀಳುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟಿಗಿನ ಮಳೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಮಳೆ ತೀವ್ರವಾಗಿ ಬಿದ್ದಿದೆ ಅಂತ ಹೇಳಿದ್ರೆ ವಿಧಾನಸೌಧದ 3 ಫ್ಲೋರ್ನ 3 ಕಾರಿಡಾರ್ಗಳಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಇದೀಗ ನಾವು ನಿಂತಿರುವಂತದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಚೇಂಬರ್ನಲ್ಲಿ. ವಿರೋಧ ಪಕ್ಷದ ನಾಯಕರ ಕೊಠಡಿಯ ಒಳಭಾಗದಲ್ಲಿ ನೀರು ನಿಂತಿದೆ. ಗಮನಿಸಿದ್ರೆ ವಿಧಾನಸೌಧದ ಪರಿಸ್ಥಿತಿ ಏನು, ವಿಧಾನಸೌಧ ಯಾವ ಮಟ್ಟಕ್ಕೆ ಬಂದು ನಿಲ್ತಪ್ಪ ಅನ್ನುವಂಥ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇದು ನಾವು ತೋರಿಸ್ತಾ ಇರುವಂಥದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಚೇಂಬರ್. ಇದು ಆ ಕಾರಿಡಾರ್ನಲ್ಲಿ ಬಿದ್ದ ನೀರು ಹೋಗೋದಕ್ಕೂ ಕೂಡ ಎಲ್ಲಿಯೂ ಅವಕಾಶ ಇಲ್ಲ ಅಂತಂದ್ರೆ ನಾವು ಇದನ್ನ ವಿರೋಧ ಪಕ್ಷದ ನಾಯಕರ ಕೊಠಡಿ ಒಂದು ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಭಾಸವಾಗ್ತಾ ಇದೆ. ವರುಣಾಘಾತ 7, ಬಿವಿಕೆ ಅಯ್ಯಂಗರ್ ರಸ್ತೆಯಲ್ಲಿ ನದಿಯಂತೆ ಹರಿದ ನೀರು. ನೋಡಿ ಈ ದೃಶ್ಯವನ್ನ. ಮುರಿದು ಬಿದ್ದ ಮರ, ಬೈಕ್ಗಳೆಲ್ಲ ನೀರಿಗೆ ಕೊಚ್ಚಿಕೊಂಡು ಹೋಗ್ತಿವೆ. ಮಳೆ ಪ್ರವಾಹಕ್ಕೆ ಚಿಕ್ಕಪೇಟೆಯ ಬಿವಿಕೆ ಅಯ್ಯಂಗರ್ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದ ದೃಶ್ಯ ಇದು. ವರುಣಾಘಾತ 8, ಆಸ್ಪತ್ರೆಗೂ ನುಗ್ಗಿದ ನೀರು, ಔಷಧ, ಮಾತ್ರೆ, ರಕ್ಷಣೆಗೆ ಸಾಹಸ. ಭಾರೀ ಗಾಳಿ ಮಳೆಯಿಂದಾಗಿ ಶಾಂತಿನಗರದ ಕೆಎಸ್ಆರ್ಟಿಸಿ ಆಸ್ಪತ್ರೆಗೂ ಮಳೆ ನೀರು ನುಗ್ಗಿತ್ತು. ಔಷಧಿ ಮಾತ್ರೆಗಳನ್ನ ರಕ್ಷಣೆ ಮಾಡಿಕೊಳ್ಳಲು ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ರು. ಕಂಡು ಕೇಳರಿಯದಂತ ಮಳೆಗೆ ಬೆಂಗಳೂರು ನಡುಗಿ ಹೋಗಿದೆ. ಅಕಾಲಿಕ ಮಳೆ ಸೃಷ್ಟಿಸಿರುವ ಅವಾಂತರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.